ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 1,00,000ಕ್ಕೂ ಹೆಚ್ಚು ಸಂಬಳ ತಿಂಗಳಿಗೆ, ಅದು 2,500ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಅಂದರೆ ಗೌರ್ಮೆಂಟ್ ಹುದ್ದೆಗಳು. ಈ ಕೆಲಸಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು, DSSSB ರಿಕ್ವೈರ್ಮೆಂಟ್ 2025 ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಯಾವ ರೀತಿ ಮತ್ತು ವಯಸ್ಸಿನ ಮಿತಿ, ಸ್ಯಾಲರಿ ಪ್ಯಾಕೇಜ್ ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಬಾರ್ದು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ಕಂಪನಿ ಹೆಸರು ರಿಕ್ವೈರ್ಮೆಂಟ್ ಇದೆಯಲ್ಲ, DSSSB ರಿಕ್ವೈರ್ಮೆಂಟು. ಇಲ್ಲಿ ನೋಡ್ಕೋಬಹುದು, ಪ್ರತಿ ತಿಂಗಳು ನಿಮಗೆ 1,00,000ಕ್ಕೆ ಹೆಚ್ಚು ಸ್ಯಾಲ್ರಿನ ಕೊಡಲಾಗುತ್ತೆ. ಅದು ಯಾವ್ಯಾವ ಪೋಸ್ಟ್ಗಳಿದೆ ಎಲ್ಲನೂ ನೀವು ಇಲ್ಲಿ ವಿವರವಾಗಿ ನೋಡ್ಕೋಬಹುದು. ಓಕೆ, ಎಲಿಜಿಬಿಲಿಟಿ ಇದೆಯಲ್ಲ, ಅದು ಎಲಿಜಿಬಿಲಿಟಿ ಎಷ್ಟಿದೆ, ಏಜ್ ಲಿಮಿಟ್ಟು ಮತ್ತು ಅಪ್ಲೈ ಮಾಡುವಂಥದ್ದು, ಸೆಲೆಕ್ಷನ್ ಪ್ರೊಸೆಸ್ಸು ಎಲ್ಲ ನೀವು ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ಓಕೆ, ವಿಡಿಯೋ ಲಿಂಕ್ ಇದೆಯಲ್ಲ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡೋದ್ರ ಮೂಲಕ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ವೆಬ್ಸೈಟ್ಗೆ ವಿಸಿಟ್ ಮಾಡಿದ ಮೇಲೆ ಯಾವ ರೀತಿ ಕೆಲಸಕ್ಕೆ ಅಪ್ಲೈ ಮಾಡೋದು ಅಂತ ಹೇಳಿ ನೋಡಲಿಕ್ಕೆ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೋಬೇಕು, ಸ್ಕಿಪ್ ಮಾಡಬಾರ್ದು. ಒಂದು ವೇಳೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡೋದಾದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ, ನೀವು ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಪರಿಚಯ ನೋಡ್ಕೋಬಹುದು. ಇದರ ಬಗ್ಗೆ ಸರ್ಕಾರಿ ಉದ್ಯೋಗದ ಬಗ್ಗೆ ಮಾಹಿತಿ ಇಲ್ಲಿ ಕೊಡಲಾಗಿದೆ, ನೀವು ಇಲ್ಲಿ ಓದ್ಕೋಬಹುದು. ಓಕೆ, ಹಾಗೆ ಕೆಲವೊಂದು ಮೂಲಭೂತ ಮಾಹಿತಿಗಳನ್ನು ಕೊಡಲಾಗುತ್ತೆ. ನೇಮಕಾತಿ ಮಂಡಳಿ ಇದೆಯಲ್ಲ, ಇದು ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತಿದ್ದಾರೆ. ಹುದ್ದೆಗಳ ಸಂಖ್ಯೆ 2,500ಕ್ಕೂ ಹೆಚ್ಚು ಹುದ್ದೆಗಳಂತ ಹೇಳ್ತಿದ್ದಾರೆ. ಸಂಬಳ 1,00,000ಕ್ಕೂ ಹೆಚ್ಚು ಸಂಬಳ ಸಿಗುವಂಥ ಹುದ್ದೆಗಳಾಗಿರುತ್ತೆ. ಉದ್ಯೋಗ ಸ್ಥಳ ಇದೆಯಲ್ಲ, ದೆಹಲಿ. ಮತ್ತು ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಅಧಿಕೃತ ವೆಬ್ಸೈಟಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಉಂಟಲ್ಲ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೋಬಹುದು. ಓಕೆ, ಹಾಗಾಗಿ ನೀವು ಆಲ್ ಇಂಡಿಯನ್ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಹಾಗೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯ ತಾರತಮ್ಯ ಇಲ್ಲ. ಓಕೆ, ಮುಖ್ಯ ವಿಷಯ ಉದ್ಯೋಗಗಳ ಮಾಹಿತಿಗಳು. ಹುದ್ದೆಗಳ ಪ್ರಕಾರ PGT ಮತ್ತು TGT ಮತ್ತು ಪ್ರಾಥಮಿಕ ಮತ್ತು ನರ್ಸರಿ ಅಸಿಸ್ಟೆಂಟ್ ಶಿಕ್ಷಕರು, ಕಾನೂನು ಸಹಾಯಕ, ಲ್ಯಾಬ್ ಟೆಕ್ನಿಷಿಯನ್, ಸೆಕ್ಷನ್ ಆಫೀಸರು, ಡಾಟಾ ಎಂಟ್ರಿ ಆಪರೇಟರು ಮತ್ತು ಜೂನಿಯರ್ ಇಂಜಿನಿಯರು, ಲೈಬ್ರರಿಯನ್ನು, ಸೈನೋಗ್ರಾಫರು, ಹೀಗೆ ಇನ್ನಷ್ಟು ಹೆಚ್ಚು ಪೋಸ್ಟ್ಗಳಲ್ಲಿ ಅವೈಲೇಬಲ್ ಇದೆ. ಹುದ್ದೆಗಳ ಸಂಖ್ಯೆ ನಾನು ಆಲ್ರೆಡಿ ಹೇಳಿದ್ದೀನಿ, 2,500ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಅವೈಲೇಬಲ್ ಇದೆ. ಶೈಕ್ಷಣಿಕ ಅರ್ಹತೆ ಇದೆಯಲ್ಲ, ಶಿಕ್ಷಕರ ಹುದ್ದೆಗಳಿಗೆ BED ಮತ್ತು BED ಅಥವಾ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಟೆಕ್ನಿಕಲ್ ಹುದ್ದೆಗೆ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಲಿಪಿಕ ಮತ್ತು ಇತರ ಹುದ್ದೆಗಳಿಗೆ ಕನಿಷ್ಠ 12ನೇ ತರಗತಿ ಪಾಸ್ ಆದರೂ ಸಾಕು. ಓಕೆ, ವಯಸ್ಸಿನ ಮಿತಿ 18ರಿಂದ 35 ವರ್ಷ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ನಿಮಗೆ ಎಕ್ಸ್ಟೆನ್ಷನ್ ಅಂದರೆ SC STಗಳಿಗೆ ಅಂದರೆ ವಯಸ್ಸಿನ ಮಿತಿನ ಜಾಸ್ತಿ ಸಡಿಲಿಕೆನ ಕೊಡಲಾಗುತ್ತೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಆಗಿದೆ. ಇಲ್ಲಿ ನೋಡಿ, ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಅಧಿಸೂಚನೆಯನ್ನು ಓದ್ಕೋಬೇಕು, ಅರ್ಹತೆಯನ್ನು ಪರಿಶೀಲಿಸಬೇಕು. ನಂತರ ಹೊಸ ಯೂಸರ್ ಆಗಿದ್ರೆ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೈನ್ ಅಪ್ ಮಾಡಿದ ಮೇಲೆ ಸೈನ್ ಇನ್ ಮಾಡ್ಕೊಳ್ಳಿ. ನಂತರ ಆನ್ಲೈನ್ ಅರ್ಜಿಯನ್ನು ಹೋಗಿ ಅಲ್ಲಿ ಫಾರಮನ್ನು ಭರ್ತಿ ಮಾಡ್ಕೋಬೇಕಾಗುತ್ತೆ. ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ, ಅದನ್ನು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಅರ್ಜಿ ಶುಲ್ಕ ಇದೆಯಲ್ಲ, ಸಾಮಾನ್ಯವಾಗಿ ₹100. SC STಗಳಿಗೆ ಯಾವುದೇ ರೀತಿಯ ಶುಲ್ಕಗಳಿಲ್ಲ. ಓಕೆ, ಆ ₹100 ನೀವು ಆನ್ಲೈನ್ ಮುಖಾಂತರ ಪೇ ಮಾಡ್ಕೋಬಹುದು. ನಂತರ ಸಬ್ಮಿಟ್ ಮಾಡ್ಕೊಳ್ಳಿ, ನಂತರ ಪ್ರಿಂಟ್ಔಟನ್ನು ತೆಗೆದುಕೊಳ್ಳಿ. ಓಕೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ. ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಲಿಖಿತ ಪರೀಕ್ಷೆ ಅಂತ ಹೇಳ್ತಿದ್ದಾರೆ. ಅಂದರೆ ವಿಷಯಗಳು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಆಗಿರುತ್ತೆ. ಮತ್ತು ಅಂಕಗಣಿತದ ಬಗ್ಗೆ, ಮತ್ತು ಲಾಜಿಕ್ಕು, ಇಂಗ್ಲೀಷು ಮತ್ತು ವೃತ್ತಿಪರ ಜ್ಞಾನದ ಬಗ್ಗೆ ನಿಮಗೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ. ಕೌಶಲ್ಯ ಪರೀಕ್ಷೆಯಲ್ಲಿ ಕೆಲವೊಂದು ಹುದ್ದೆಗಳು ಅನ್ವಯಿಸುತ್ತೆ, ಕೆಲವೊಂದು ಹುದ್ದೆಗಳಿಗೆ ನಿಮಗೆ ಉಂಟಲ್ಲ ಕೌಶಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ, ಸ್ಕಿಲ್ ಟೆಸ್ಟ್ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಮಾಹಿತಿ ಕರೆಕ್ಟ್ ಆಗಿರಬೇಕು, ಯಾವುದೇ ರೀತಿಯ ತಪ್ಪು ಮಾಹಿತಿನ ಕೊಡಬಾರ್ದು. ಓಕೆ, ಫೈನಲ್ ಆಗಿ ಮೆರಿಟ್ ಲಿಸ್ಟು ಪ್ರಕಟ ಆಗುತ್ತೆ. ಅಂದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಅವರಲ್ಲಿ ಲಿಸ್ಟು ಪ್ರಕಟ ಆಗುತ್ತೆ. ಓಕೆ, ಸ್ಯಾಲರಿ ಪ್ಯಾಕೇಜನ್ನು ನೀವು ನೋಡ್ಕೋಬೋದು. ಹುದ್ದೆ ಸಂಬಳ PGTಗಳಿಗೆ ಎಷ್ಟಿದೆ, TGTಗಳಿಗೆ ಎಷ್ಟಿದೆ, ಇತರರಿಗೆ ಎಷ್ಟಿದೆ ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ. ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಓಕೆ, ಸಂಬಳದ ಜೊತೆಗೆ ನಿಮಗೆ ಮನೆ ಬಾಡಿಗೆ ಭತ್ಯೆ ಮತ್ತು ಮಹಂಗಾಯಿ ಭತ್ಯೆ, ವೈದ್ಯಕೀಯ ಅಂದರೆ ಇನ್ಶೂರೆನ್ಸು, ಪ್ರವಾಸ ಅಂದರೆ ಟ್ರಾವೆಲ್ಲು, ನಿವೃತ್ತಿ ಪಿಂಚಣಿ ಅಂದರೆ ಪೆನ್ಷನ್ ಕೂಡ ಮತ್ತು ಇತರ ಸೌಲಭ್ಯನೂ ಕೊಡ್ತಾರೆ. ಓಕೆ, ಗೌರ್ಮೆಂಟ್ ಕೆಲಸ ಆಗಿರುತ್ತೆ, ಹಾಗಾಗಿ ನಿಮಗೆ ಈ ಎಲ್ಲ ಫೆಸಿಲಿಟಿ ನಿಮಗೆ ಸಿಗುತ್ತೆ. ಮತ್ತು DSSSB ನೇಮಕಾತಿಯ ಲಾಭಗಳು ನಿಮಗೆ ಯಾವ ರೀತಿಯೆಲ್ಲ ಲಾಭ ಇರುತ್ತೆ ಅಂದರೆ ಈ ಕಂಪನಿಗೆ ಅಂದರೆ ಈ ಕೆಲಸಕ್ಕೆ ಸೇರಿದ ಮೇಲೆ ಶಾಶ್ವತ ಸರ್ಕಾರಿ ಉದ್ಯೋಗ ಅಂದರೆ ಪರ್ಮನೆಂಟ್ ಆಗಿರುತ್ತೆ. ಮತ್ತು ನಿಮ್ಮ ಸಂಬಳ ಮತ್ತು ಗ್ಯಾರಂಟಿ ಆಗಿರುತ್ತೆ, ಭದ್ರತೆ ಇರುತ್ತೆ, ಪಿಂಚಣಿ, ನಿವೃತ್ತಿ ಲಾಭನೂ ಇರುತ್ತೆ, ಕುಟುಂಬ ಆರೋಗ್ಯ ವಿಮೆ ಕೂಡ ಇರುತ್ತೆ.
ಹಾಗೆ ಸಮಾಜದಲ್ಲಿ ಗೌರವ ಮತ್ತು ಸಡಿಲ ವಯೋಮಿತಿ ವಿಶೇಷವಾಗಿ ಮಹಿಳೆಯರಿಗೆ ಅಂತ ಹೇಳ್ತಿದ್ದಾರೆ. ಓಕೆ, ಈ ನೇಮಕಾತಿಯ ಉಪಯೋಗಗಳು ಹೊಸಬರಿಗೆ ಸರ್ಕಾರಿ ಉದ್ಯೋಗ ಪ್ರವೇಶದ ಬಾಗಿಲಾಗಿರುತ್ತೆ. ದೆಹಲಿ ನಿವಾಸಿಗಳಿಗೆ ಉದ್ಯೋಗ ಲಭ್ಯತೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಮಹಿಳೆಯರಿಗೂ ಕೂಡ ಉದ್ಯೋಗ ಹುಡುಕಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ. ವಿದ್ಯಾವಂತರಿಗೂ ಉತ್ತಮ ವೇತನ ಮತ್ತು ಖಾಸಗಿ ಉದ್ಯೋಗದಿಂದ ಸರ್ಕಾರಿ ಉದ್ಯೋಗಕ್ಕೆ ವರ್ಗಾವಣೆ ಮಾಡಲು ಕೂಡ ನಿಮಗೆ ಅವಕಾಶ ಇರುತ್ತೆ. ಮತ್ತು ಕೆಲವೊಂದು ಕ್ವಶನ್ಗಳಲ್ಲಿ ಇಲ್ಲಿ ಕೇಳಿದ್ದಾರೆ, ಅದನ್ನು ನೀವು ಇಲ್ಲಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ನಿಮಗೆಲ್ಲನೂ ವಿವರವಾಗಿ ಸಿಗುತ್ತೆ. ಆ ವಿವರವನ್ನು ಪಡೆದುಕೊಂಡ ಮೇಲೆ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಇಷ್ಟವಾದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.